ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫ್ರೆಂಟ್ ಆಗಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು ಅಂದರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದರೆ ಇಲ್ಲಿ ಪಕ್ಕ ಬಂದಿದೆ. ಅಂದರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂಥದ್ದು. ಅಂದರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನು ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನು ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದರೆ ಈ ರೀತಿಯಾದಂತಹ ತುಂಬ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತು ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದರೆ ಇದನ್ನು ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ಗಳನ್ನು ಇಡಬೇಕಾಗುತ್ತೆ. ಆದರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಜಿಬಿಎ ಒಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫ್ರೆಂಟ್ ಆಗಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು ಅಂದರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದರೆ ಇಲ್ಲಿ ಪಕ್ಕ ಬಂದಿದೆ. ಅಂದರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂಥದ್ದು. ಅಂದರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನು ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನು ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದರೆ ಈ ರೀತಿಯಾದಂತಹ ತುಂಬ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತು ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದರೆ ಇದನ್ನು ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ಗಳನ್ನು ಇಡಬೇಕಾಗುತ್ತೆ. ಆದರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಜಿಬಿಎ ಒಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫ್ರೆಂಟ್ ಆಗಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು ಅಂದರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದರೆ ಇಲ್ಲಿ ಪಕ್ಕ ಬಂದಿದೆ. ಅಂದರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂಥದ್ದು. ಅಂದರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನು ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನು ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದರೆ ಈ ರೀತಿಯಾದಂತಹ ತುಂಬ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತು ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದರೆ ಇದನ್ನು ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ಗಳನ್ನು ಇಡಬೇಕಾಗುತ್ತೆ. ಆದರೆ ಈ ಒಂದು ಸಂಬಂಧ ಅದು ಅಲ್ಲದೆ
ಪೊಲೀಸ್ ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ GBA ಒಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. GBAಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದಾಗಿದೆ. GBAಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫ್ರೆಂಟ್ ಆಗಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು, ಅಂದರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದರೆ ಇಲ್ಲಿ ಪಕ್ಕ ಬಂದಿದೆ. ಅಂದರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂಥದ್ದು. ಅಂದರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನು ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನು ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದರೆ ಈ ರೀತಿಯಾದಂತಹ ತುಂಬ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತು ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದರೆ ಇದನ್ನು ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು GBA ಏನಿದೆ ಈ ಒಂದು ಬೋರ್ಡನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ಗಳನ್ನು ಇಡಬೇಕಾಗುತ್ತೆ. ಆದರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ GBA ಒಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. GBAಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದಾಗಿದೆ. GBAಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫ್ರೆಂಟ್ ಆಗಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು, ಅಂದರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದರೆ ಇಲ್ಲಿ ಪಕ್ಕ ಬಂದಿದೆ. ಅಂದರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂಥದ್ದು. ಅಂದರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನು ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನು ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದರೆ ಈ ರೀತಿಯಾದಂತಹ ತುಂಬ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತು ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದರೆ ಇದನ್ನು ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು GBA ಏನಿದೆ ಈ ಒಂದು ಬೋರ್ಡನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ಗಳನ್ನು ಇಡಬೇಕಾಗುತ್ತೆ. ಆದರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ GBA ಒಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.